In a class of 35 students, 24 like to play cricket and 16 like to play football. Also, each student likes to play at least one of the two games. How many students like to play both cricket and ಫುಟ್ಬಾಲ್? ಸೊ ಫಸ್ಟ್ ಈ ಪ್ರಾಬ್ಲಮ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಅಲ್ಲಿ ಟೋಟಲಿ ಎಷ್ಟು ಜನ ಇದಾರೆ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಅಲ್ಲಿ ಟೋಟಲ್ 35 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆ 35 ಸ್ಟೂಡೆಂಟ್ಸ್ ಅಲ್ಲಿ 24 ಪ್ಲೇ ಕ್ರಿಕೆಟ್, ಅಂದ್ರೆ 24 ಸ್ಟೂಡೆಂಟ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಿಕೆಟ್ ಪ್ಲೇ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ. ಅದೇ ತರ 16 ಲೈಕ್ ಟು ಪ್ಲೇ ಫುಟ್ಬಾಲ್, ಅಂದ್ರೆ ಅದೇ ಗ್ರೂಪ್ ನ 16 ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಫುಟ್ಬಾಲ್ ಆಟ ಆಡ್ತಾರೆ. ಅದೇ ತರ ನಮ್ಗೆ ಏನ್ ಹೇಳ್ತಾರೆ, ಆಲ್ಸೋ ಈ ಸ್ಟೂಡೆಂಟ್ ಲೈಕ್ ಟು ಪ್ಲೇ ಅಟ್ ಲೀಸ್ಟ್ ಒನ್ ಆಫ್ ದಿ ಟೂ ಗೇಮ್ಸ್, ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಗೇಮ್ ಆಡಲೇಬೇಕು. ಕ್ರಿಕೆಟ್ ಆದ್ರೂ ಆಡಬೇಕು ಅಥವಾ ಫುಟ್ಬಾಲ್ ಆದ್ರೂ ಆಡಲೇಬೇಕು, ಇದು ಕಂಡೀಷನ್ ಇದೆ. ಓಕೆ, ಸೊ ಹೀಗಿದ್ದಾಗ ನಮ್ಗೇನ್ ಕೇಳ್ತಾರೆ ಅಂದ್ರೆ, ಈ ಗ್ರೂಪ್ ನ ಎಷ್ಟು ಜನ ಸ್ಟೂಡೆಂಟ್ಸ್ ಬೋತ್ ಕ್ರಿಕೆಟ್ ಮತ್ತೆ ಫುಟ್ಬಾಲ್ ನ ಆಟ ಆಡ್ತಾರೆ ಅಂತ ಹೇಳಿ ನಮ್ಗೆ ಇಲ್ಲಿ ಕೇಳಿರೋದು. ಅಂದ್ರೆ ಬೋತ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ನ ಎಷ್ಟು ಜನ ಆಟ ಆಡ್ತಾ ಇದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು. ಸೊ ಪ್ರಾಬ್ಲಮ್ ಬಹಳ ಸಿಂಪಲ್ ಇದೆ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಕೊಟ್ಟಿದೆ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಕಾನ್ಸೆಪ್ಟ್ ಇದೆ. ಫಸ್ಟ್ ಗ್ರೂಪ್ ನೋಡಿ, ಸೆಟ್ ಸಿ ಏನಪ್ಪ ಅಂದ್ರೆ ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಲೈಕ್ ಟು ಪ್ಲೇ ಕ್ರಿಕೆಟ್. ಅದೇ ತರ ಎಫ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಎಫ್ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಲೈಕ್ ಟು ಪ್ಲೇ ಫುಟ್ಬಾಲ್. ಸೊ ಯಾವಾಗಲೂ ಫಸ್ಟ್ ನೀವು ಸೆಟ್ಸ್ ನ ಮೆನ್ಷನ್ ಮಾಡಬೇಕು, ಆಮೇಲೆ ಪ್ರಾಬ್ಲಮ್ ಕಡೆ ಹೋಗೋಣ. ಸೊ ಫಸ್ಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಎನ್ ಆಫ್ ಸಿ ಯೂನಿಯನ್ ಎಫ್, ಯಾಕಂದ್ರೆ ಇರೋದೇ 35 ಸ್ಟೂಡೆಂಟ್ಸ್, ಅದರಲ್ಲಿ ಎರಡರಲ್ಲೂ ಒಂದು ಆಡಲೇಬೇಕು, ಅಂದ್ರೆ ಯೂನಿಯನ್ ಕಾನ್ಸೆಪ್ಟ್ ತಾನೆ. ಸೊ ಎಷ್ಟಾಗತ್ತೆ ಅವಾಗ 35. ಅದೇ ತರ ಕ್ರಿಕೆಟ್ ಆಡೋರು ಎಷ್ಟು ಜನ ಇದಾರಪ್ಪ ಅಂದ್ರೆ ಎನ್ ಆಫ್ ಸಿ ಇಸ್ ಈಕ್ವಲ್ ಟು 24 ಇದೆ. ನೆಕ್ಸ್ಟ್ ಫುಟ್ಬಾಲ್ ಆಟ ಆಡೋರು ಎಷ್ಟು ಜನ ಇದಾರೆ ಅಂದ್ರೆ ಎನ್ ಆಫ್ ಎಫ್. ಸೊ ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು ಎಷ್ಟಾಗ್ತಾರೆ ಇವರು 16 ಇದೆ. ಸೊ ನಮ್ಗೆ ಇಲ್ಲಿ ಏನ್ ಕೇಳಿದ ಅಂದ್ರೆ ಬೋತ್. ಸೊ ಬೋತ್ ಅಂದ್ರೆ ಏನಾಗುತ್ತೆ, ಇಂಟರ್ಸೆಕ್ಷನ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು, ಅಂದ್ರೆ ಸಿ ಇಂಟರ್ಸೆಕ್ಷನ್ ಎಫ್ ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಪ್ರಾಬ್ಲಮ್ ಬಹಳ ಸಿಂಪಲ್ ಇದೆ. ಸೊ ವಿ ನೋ ಡ್ಯಾಟ್ ಎನ್ ಆಫ್ ಸಿ ಯೂನಿಯನ್ ಎಫ್ ಇಸ್ ಈಕ್ವಲ್ ಏನಾಗುತ್ತೆ, ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎಫ್ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್. ನೋಡಿ ಎಷ್ಟು ಸಿಂಪಲ್ ಇದೆ ಕಾನ್ಸೆಪ್ಟ್. ಸೊ ನಮ್ಗೆ ಇಲ್ಲಿ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಬೇಕಾಗಿದೆ. ಸೊ ಹಾಗಾಗಿ ಇದು ನೆಗೆಟಿವ್ ರಿಸಲ್ಟ್ ನ ಈ ಕಡೆ ತಗೊಂಡ್ರೆ ಏನಾಗ್ಬಿಡುತ್ತೆ, ಪಾಸಿಟಿವ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎಫ್ ಆಸ್ ಇಟ್ ಈಸ್ ಇರುತ್ತೆ. ಸೊ ಎನ್ ಆಫ್ ಸಿ ಯೂನಿಯನ್ ಎಫ್ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಪಾಸಿಟಿವ್ ಇದೆ, ಅದನ್ನ ಆರ್ ಎಚ್ ಎಸ್ ತಗೊಂಡ್ರೆ ಏನಾಗುತ್ತೆ ನೆಗೆಟಿವ್. ಸೊ ಅಲ್ಲಿಗೆ ಏನಾಗುತ್ತೆ ಮೈನಸ್ ಎನ್ ಆಫ್ ಸಿ ಯೂನಿಯನ್ ಎಫ್. ಸಿಂಪಲ್. ಇವಾಗ ಎಲ್ಲಾ ವ್ಯಾಲ್ಯೂಸ್ ನ ಪುಟ್ ಅಪ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ಫಸ್ಟ್ ಎನ್ ಆಫ್ ಸಿ, ಸೊ ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ 24 ಪ್ಲಸ್ ಎನ್ ಆಫ್ ಎಫ್. ಸೊ ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು ಎಷ್ಟಿದೆ 16 ಮೈನಸ್ ಎನ್ ಆಫ್ ಸಿ ಯೂನಿಯನ್ ಎಫ್ ಇಸ್ ಈಕ್ವಲ್ ಟು ಎಷ್ಟಿದೆ 35. ಸೊ 24 ಪ್ಲಸ್ 16 ಎಷ್ಟಾಗತ್ತೆ ಅಂದ್ರೆ 40 ಆಗುತ್ತೆ. ಸೊ 40 ಮೈನಸ್ 35. ಸೊ 40 ಮೈನಸ್ 35 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 5. ಸೊ ಅಲ್ಲಿಗೆ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಏನಾಯ್ತು 5. ಅಂದ್ರೆ 5 ಸ್ಟೂಡೆಂಟ್ಸ್ ಬೋತ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ನ ಆಟ ಆಡ್ತಾರೆ. ಸೊ ಹೆನ್ಸ್ 5 ಸ್ಟೂಡೆಂಟ್ಸ್ ಲೈಕ್ ಟು ಪ್ಲೇ both the games. So this is our required result.